ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ, ಮನಸಾಕ್ಷಿ ಇಲ್ಲದ ಕಡೆ ಒಳ್ಳೆ ಮನಸ್ಸು ಬಯಸಬೇಡ, ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡ. ಇವತ್ತಿನ ಹಿತನುಡಿ ಇದಾಗಿತ್ತು. ಇದನ್ನ ಹೇಗೆ ಒಬ್ಬೊಬ್ರು ಒಂದೊಂದು ಥರ ಥಿಂಕ್ ಮಾಡ್ತಾರೆ, ನಿಮಗೆ ಏನು ಅನ್ನಿಸ್ತು ಅಂತ ಒಂದು ಲೈನಲ್ಲಿ ನನಗೆ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಖುಷಿಯಾಗಿ ಚೆನ್ನಾಗಿ ಆರೋಗ್ಯವಾಗಿರಲಿ ಅಂತ ಕೂಡ ಕೇಳ್ಕೊಳ್ತೀನಿ. ಇನ್ನು ಇವತ್ತು ಬ್ರೈಡಲ್ ವರ್ಕ್ ಇದೆ ಅಂತ ಕನಕಪುರ ಹೊರಟಿದ್ದೆ. ಆನ್ ದ ವೇ ಬ್ರೈಡ್ದು ಜ್ಯುವೆಲರಿ ಕಲೆಕ್ಟ್ ಮಾಡೋದಕ್ಕೆ ನನಗೆ ಹೇಳಿದರು. ನನ್ನ ಮಾವನ ಮಗಳೇ ಆಗಿರೋದ್ರಿಂದ ಅದನ್ನು ಕೂಡ ನಾನೇ ಕಲೆಕ್ಟ್ ಮಾಡಿಕೊಂಡು ಹೊರಟಿದ್ದೀನಿ. ತುಂಬ ಕಲೆಕ್ಷನ್ಸ್ ಇದೆ. ಅದ್ರ ಶಾಪ್ ನೇಮು ಸರಿಯಾಗಿ ನನಗೆ ನೆನಪು ಬರ್ತಾ ಇಲ್ಲ. ಯಾರಿಗಾದ್ರೂ ಬ್ರೈಡಲ್ ಜ್ಯುವೆಲರೀಸ್ ಏನಕ್ಕಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ಶಾಪ್ ನೇಮ್ ನಾನು ಅದರಲ್ಲಿ ಮೆನ್ಷನ್ ಮಾಡ್ತೀನಿ. ತುಂಬ ಕಮ್ಮಿ ಬೆಲೆಗೆ ಸಿಗ್ತಾಯಿದೆ ಅಂತ ಅನ್ಬೋದು. ಲಾಸ್ಟ್ ನಾನು ಒಬ್ಬ ಬ್ರೈಡ್ ಬೇಕು ಅಂತ ಅಂದಾಗ ವಿಚಾರಿಸಿದಾಗ ಇಡೀ ಕುಮಾರಸ್ವಾಮಿ ಲೇಔಟಾಗಿ ಕೇಳಿದ್ದೀನಿ. ತುಂಬ ರೈಟ್ ಹೇಳ್ತಾಯಿದ್ರು. ಆ ರೆಂಟ್ ಕೇಳಿದ್ರೇ ಜ್ಯುವೆಲರಿ ಸೆಟ್ಟೇ ಬೇಡ ಅನ್ನಿಸ್ತಾ ಇತ್ತು. ಆ ಥರ ಇತ್ತು. ಮಿನಿಮಮ್ 4,000-5,000 ಮೇಲೆ ಹೇಳ್ತಾಯಿದ್ರು. ಸೊ ಇಲ್ಲಿ ನನಗೆ 2,000 ಒಳಗಡೆನೇ ನಿಮಗೆ ಬ್ರೈಡಲ್ ಫುಲ್ ಸೆಟ್ ಸಿಗುತ್ತೆ ಅಂತ ಅನ್ಬೋದು. 1,600-700 ಒಳಗಡೆನೇ ಇರುತ್ತೆ. ಸೊ ನೀವು ಯಾವುದು ಚೂಸ್ ಮಾಡ್ತೀರಾ ಅದ್ರ ಮೇಲೆ ಆಲ್ಮೋಸ್ಟ್ 2,000 ಒಳಗಡೆನೇ ಇರುತ್ತೆ. ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ನನ್ನ ಮಗ ಕೂಡ ಬರಲ್ಲ, ನಾನು ಮನೇಲೇ ಇರ್ತೀನಿ ಅಂತ ಇದ್ದ. ಅವ್ನಿಗೆ ಹೇಗಾದ್ರೂ ನೀನು ಹೇಳ್ದಂಗೆ ನಾನು ಕೇಳಲ್ಲ, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತೆಲ್ಲ ಬೈದು ಕರ್ಕೊಂಡು ಹೋಗ್ತಾ ಇದ್ದೆ. ಏನು ಗೊತ್ತಾ, ಬೇರೆಯವ್ರ ಮದುವೆ ಆಗಿದ್ರೆ ನಾನು ಹಿಂದೆ ಮುಂದೆ ನೋಡಬೇಕಿತ್ತು. ಇದು ನನ್ನ ಮಾವನ ಮಗಳದೇ ಮದುವೆ ಆಗಿರೋದ್ರಿಂದ ಸೊ ಅವನು ಬಂದರೆ ಏನು ಪ್ರಾಬ್ಲಮ್ ಇರಲ್ಲ. ಆ್ಯಕ್ಚುಲಿ ಯಾವ ಕ್ಲೈಂಟು ಬರಬೇಡಿ ಅಂತ ಹೇಳಲ್ಲ. ಆದರೂ ನಮಗೆ ಒಂಥರ ಅಲ್ವಾ ಕರ್ಕೊಂಡು ಹೋಗೋಕ್ಕೆ. ಸೊ ಹಾಗಾಗಿ ನನ್ನ ಮಕ್ಕಳನ್ನೆಲ್ಲ ಎಲ್ಲೂ ಕರ್ಕೊಂಡು ಹೋಗಲ್ಲ. ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಇವಾಗ ಒಂದೆರಡು ಕ್ಲೈಂಟ್ಗಳನ್ನ ಅಟೆಂಡ್ ಮಾಡೋದಕ್ಕೆ ಮಾತ್ರ ಕರ್ಕೊಂಡೋಗಿದ್ದೆ ಅಷ್ಟೇ. ಇನ್ನು ಅಲ್ಲಿಂದ ನನ್ನ ಫ್ರೆಂಡ್ ಕೂಡ ಬಂದರು. ಬನಶಂಕರಿಲಿ ಬಸ್ ಹತ್ಕೊಂಡು ಇಲ್ಲಿಂದ ನಾವು ಕನಕಪುರಕ್ಕೆ ಹೊರಟ್ವಿ. ಬಿಟ್ಟು ಹೋಗ್ತಾ ಇದೆ ಸುಹಾಸ್ನ, ಇಲ್ಲ ಅಂತೇನಿಲ್ಲ. ಆದರೆ ನನ್ನ ಹಸ್ಬೆಂಡು ಟ್ರಿಪ್ ಹೋಗಿ 3 ಡೇಸ್ ಆಗಿತ್ತು. ಇವತ್ತು ನೈಟ್ ಬರ್ತಾರೆ. ಡ್ರೈವಿಂಗ್ ಕೆಲಸದಲ್ಲಿ ನನಗೆ ಸುಮಾರು ಅನುಭವ ಆಗಿದೆ. 9 ಗಂಟೆಗೆ ಬರ್ತೀನಿ ಅಂತಾರೆ, 12 ಗಂಟೆಗೆ ಬರ್ತಾರೆ, 12 ಗಂಟೆಗೆ ಬರ್ತೀನಿ ಅಂತಾರೆ, ಬೆಳಗಿನ ಜಾವ ಬರ್ತಾರೆ. ಸೊ ಇವನೊಬ್ಬನೇ ಇರ್ತೀನಿ ಅಂತ ಅಂದ. ಆದರೆ ನನಗೆ ಅವನೊಬ್ಬನೇ ಬಿಟ್ಟೋದ್ರೆ ಅವ್ರು ಬಂದ್ರಾ ಇಲ್ವಾ, ಇವನೊಬ್ಬನೇ ಇರ್ತಾನಲ್ಲ, ಅದೊಂಥರ ನಂಗೆ ಅಲ್ಲಿ ನಿಮ್ಮದೇ ಕೆಲಸ ಮಾಡೋದಕ್ಕಾಗಲ್ಲ. ಅವನ ರೀಸನಿಂದ ಇವನು ಕರ್ಕೊಂಡು ನಾನು ಇಲ್ಲಿಂದ ಹೊರಟೆ. ಬಸ್ ಹತ್ತಿದ ತಕ್ಷಣ ನನ್ನ ಮಗಳಂತೂ ಬಸ್ಸಾಗಲಿ ಕಾರಾಗಲಿ ಅವಳು ನಿದ್ದೆ ಹೋಗ್ಬಿಡ್ತಾಳೆ. ಸೊ ನೋಡಿ, ಇವನು ಅವಳು ಕಾಲ ಮೇಲೆ ಮಲ್ಕೋಬೇಕು ಅಂಥದ್ರಲ್ಲಿ ಅವಳು ಇವನ ಕಾಲ ಮೇಲೆ ಮಲ್ಕೊಂಡು ಬಂದಳು. ಇನ್ನು ನನ್ನ ಮಗ ಅಂತಿದ್ದ, ನನಗೂ ಹೇಳ್ಕೊಟ್ಬಿಡಮ್ಮ, ನಾನು ಮೇಕಪ್ ಎಲ್ಲ ಮಾಡ್ತೀನಿ, ನನಗೂ ಮೇಕಪ್ ಮಾಡೋಕ್ಕೆ ಇಷ್ಟ ಅಂತ. ಸೊ ನಾನು ಕಲ್ತೀನಿ. ನಾನು ಇನ್ನು ಬೆಳೆಯೋದ್ರಲ್ಲಿ ಇನ್ನೂ ಸಕ್ಸಸ್ ಕಾಣೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನೀನು ಇನ್ನೇನು ಮಾಡ್ತೀಯಾ, ದೊಡ್ಡವನಾಗೋಷ್ಟು ಚೆನ್ನಾಗಿ ಓದು ಅಂತೆಲ್ಲ ಹೇಳ್ಕೊಂಡು ಇಲ್ಲಿಂದ ಹೊರಟ್ವಿ. ವಾಯ್ಸು ಫುಲ್ಲು ಡಿಸ್ಟರ್ಬೆನ್ಸ್ ಇತ್ತು, ಬಸ್ ಅಲ್ವಾ. ಸೊ ಹಂಗಾಗಿ ಇಲ್ಲಿ ವಾಯ್ಸ್ ಓವರೆಲ್ಲ ನಾನೇನು ಕೊಡೋದಕ್ಕೆ ಹೋಗಲಿಲ್ಲ. ಅಂದರೆ ಚೆನ್ನಾಗಿತ್ತು. ಇನ್ನು ನನ್ನ ಫ್ರೆಂಡು ಕೂಡ ಅಷ್ಟೇ, ಮಕ್ಕಳ ಜೊತೆ ಕೂತ್ಕೋ ನೀನು ಆರಾಮಾಗಿ ಅಂತ ನನಗೆ 3 ಸೀಟ್ ಅವರೇ ಹಿಡಿದು ಕೊಟ್ಟು ಮತ್ತು ಅವರು ಸಪ್ರೇಟ್ ಕೂತ್ಕೊಂಡಿದ್ರು. ಖುಷಿಯಾಗುತ್ತೆ ಈ ಥರ ಫ್ರೆಂಡ್ಸ್ಗಳೆಲ್ಲ ನನಗೆ ಸಿಕ್ಕಿರೋದು ತುಂಬ ಜನ ಇದ್ದಾರೆ. ಸೊ ನನಗೆ ಖುಷಿ ಇದೆ. ಇನ್ನು ಅಲ್ಲಿಂದ ನಾವು ಚೌಟ್ರಿಗೆ ಬಂದ್ವಿ. ಬಂದ ತಕ್ಷಣ ಬ್ರೈಡ್ ಕಾಲ್ ಮಾಡಿದ್ವಿ, ಇನ್ನೂ ಹೊರಟಿಲ್ಲ, ಹೊರಟು ಬರ್ತೀವಿ ಅಂತ ಅಂದರು. ಇಲ್ಲಿ ಇವಾಗ ತಾನೇ ಒಂದು ಮದುವೆ ಆಗಿತ್ತು, ಹಾಗಾಗಿ ಅವರ ಚೌಟ್ರಿ ಎಲ್ಲ ಫುಲ್ ಕ್ಲೀನಿಂಗ್ ನಡೀತಾ ಇತ್ತು. ನಾವು ಬೇಗನೆ ಬಂದ್ವಿ ಅಂತ ಅನ್ಬೋದು. ನಂಗೇನು ಗೊತ್ತಾ, ನಾವು ಸ್ವಲ್ಪ ಬೇಗ ಹೋಗಿ ನಾವು ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ನಮ್ಮಿಂದ ಅವ್ರಿಗೆ ಲೇಟ್ ಆಗಬಾರ್ದು. ಮತ್ತು ಅಲ್ಲಿ ಹೋಗಿ ರೂಮ್ ಏನನ್ನ ನೋಡ್ಕೊಬೇಕು. ಇವಾಗ ಬೇರೆಯವರೆಲ್ಲ ರೂಮ್ ಇಟ್ಕೊಬಿಟ್ಟಿರ್ತಾರೆ, ಆಮೇಲೆ ಯಾವುದೋ ರೂಮ್ ಕೊಡ್ತಾರೆ, ಅಲ್ಲಿ ಗಾಳಿ ಇರಲ್ಲ, ಬೆಳಕಿರಲ್ಲ, ನಮಗೆ ಕಂಫರ್ಟಬಲ್ ಆಗಿರಲ್ಲ. ಸೊ ಹಾಗಾಗಿ ಫಸ್ಟ್ ಬಂದು ನಾವು ಒಂದು ರೂಮ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡಿಕೊಡಿ ಅಂತ ಕೇಳಿ ಅದನ್ನ ಕ್ಲೀನ್ ಮಾಡಿಸ್ಕೊಂಡ್ವಿ. ಇಲ್ಲಿ ಇನ್ನೂ ಟೈಮ್ ಇದ್ದಿದ್ದರಿಂದ ಸುಮಾರು ವೀಡಿಯೋಸ್ ಮಾಡಿಕೊಂಡೆ. ಏನು ಗೊತ್ತಾ, ಕೆಲವೊಂದು ಕಡೆ ವೀಡಿಯೋನೇ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಟೈಮ್ಗಳು ಇರಲ್ಲ ಅಂತ. ಬಟ್ ಇಲ್ಲಿ ಟೈಮ್ ಇದ್ದಿದ್ದರಿಂದ ಸುಮಾರು ವೀಡಿಯೋಸ್ ಮಾಡಿಕೊಂಡೆ. ಹಾಗೆ ನನ್ನ ಫ್ರೆಂಡು ಕೂಡ ಯೂಟ್ಯೂಬ್ ಚಾನಲ್ ಇದೆ, ತೇಜು ಕಿಚನ್ ಆ್ಯಂಡ್ ವ್ಲಾಗ್ ಅಂತ. ಸೊ ನೋಡಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಹೊಸ್ದಾಗಿ ಕಷ್ಟಪಟ್ಟು ಮುಂದೆ ಬರ್ತೀನಿ ಅಂತ ಅನ್ನೋರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅಂದರೆ ದುಡ್ಡು ಕಾಸಲ್ಲಿ ಅಂತಲ್ಲ, ಲೈಕ್ ಮಾಡೋ ಮುಖಾಂತರ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಬೆಟರ್ ವೀಡಿಯೋಸ್ ಮಾಡೋದಕ್ಕೆ ನಾವುಗಳು ಕೂಡ ಟ್ರೈ ಮಾಡ್ತಾ ಇರ್ತೀವಿ. ಹಾಗೆ ನಿಮ್ಗೆ ಏನಾರ ಮೇಕಪ್ ವರ್ಕ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕೈಲಾದಷ್ಟು ಕಮ್ಮಿ ಅಮೌಂಟಲ್ಲಿ ನಿಮಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಡೋಕ್ಕೆ ನಾವು ಕೂಡ ಟ್ರೈ ಮಾಡ್ತೀವಿ. ಈ ಮೇಕಪ್ ಎಲ್ಲ ಹೇಗೆ ಬರುತ್ತೆ ಏನು ಅಂತ ನೋಡೋಣ. ನಿಮ್ಗೆ ಇಷ್ಟ ಆದಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ನಾನು ಸ್ವಲ್ಪ ಹೊತ್ತೆಲ್ಲ ಕೂತಿದ್ವಿ. ಏನು ಗೊತ್ತಾ, ಸಿಕ್ಕಾಪಟ್ಟೆ ನೀರು ಬೇಕು ಅನ್ನಿಸ್ತಾ ಇತ್ತು.
ನಾವು ಲಗೇಜ್ ಜಾಸ್ತಿ ಇದ್ದಿದ್ದರಿಂದ ನಾನೊಂದು ಬಾಟಲ್ ಕೂಡ ಕ್ಯಾರಿ ಮಾಡಿರಲಿಲ್ಲ. ಅಯ್ಯೋ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ, ಎಲ್ಲ ಎತ್ತಿ ಎಷ್ಟು ಲಗೇಜ್ ಆಗಿಬಿಡುತ್ತೆ ಗೊತ್ತಾ. ಇನ್ನು ಆ ಬಾಟಲ್ ಬೇರೆ ಎಲ್ಲಿಡೋದು ಅಂತ ನಾನು ಕ್ಯಾರಿ ಮಾಡಿಲ್ಲ. ಇಲ್ಲಿ ಬಂದು ನೀರು ನೀರು ಅಂತ ಇದ್ದೀವಿ, ನೀರೇ ಕೊಡ್ತಿಲ್ಲ. ಸುಹಾಸ್ನ ಒಂದು 5-6 ಸರಿ ಕಳಿಸಿದ್ವಿ, ಕೊಡಲಿಲ್ಲ. ಸರಿ ಆಮೇಲೆ ನಾನು ನನ್ನ ಫ್ರೆಂಡು ಚಿಕ್ಕ ಮಕ್ಕಳಲ್ವಾ ಅದಕ್ಕೆ ಕೊಡಲ್ವೇನೋ, ಬಾ ನಾನೇನು ಹೋಗಿ ಕೇಳ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಹೋಗಿ ನೀರು ತೊಗೊಂಡು ಬಂದ್ವಿ. ಆಮೇಲೆ ನಮಗೆ ತಗೊಳ್ಳಿ ಅಂತ ಕೊಟ್ಟರು. ಆ ನೀರಿಗೆ ಎಷ್ಟು ಅಳ್ದಿದ್ದೀವಿ ಗೊತ್ತಾ. ಊಟ ಬೇಡ ಏನು ಬೇಡ, ಒಂದು ನೀರು ಕೊಟ್ಟರೆ ಸಾಕು ಅನ್ನಿಸೋ ಅಷ್ಟು ಒಂಥರ ಆಗಿಬಿಟ್ಟಿತ್ತು. ಫಸ್ಟ್ ಟೈಮ್ ಈ ಥರ ನೀರು ನೀರು ಅಂತ ಇಷ್ಟು ಅಳ್ದಿದ್ದು ಅಂತ ಅನ್ನಿಸ್ತು ಈ ಬೇಸಿಗೆ ಬಿಸಿಲಿಗೆ. ಇನ್ನು ಅದಾದಮೇಲೆ ಇನ್ನೂ ಇವ್ರು ಬಂದಿರಲಿಲ್ಲ. ನನ್ನ ಮಗಳು ಕೂಡ ನನ್ನ ಫ್ರೆಂಡು ರೆಡಿ ಮಾಡಿಬಿಡೋಣ, ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಅಂದರು. ಎಲ್ಲ ಲೈಟಿಂಗೆಲ್ಲ ಅರೇಂಜ್ ಮಾಡಿಕೊಂಡು ನನ್ನ ಮಗಳಿಗೆ ಸ್ವಲ್ಪ ರೆಡಿ ಮಾಡಿ, ಇದು ಬ್ರೈಡ್ ಸಿಸ್ಟರು, ಇವರು ಕೂಡ ನನ್ನ ಮಾವನ ಮಗಳೇ. ಇವ್ರ ರಿಕ್ವೈರ್ಮೆಂಟ್ ಅಂತೆ, ಇವ್ರದ್ದು ಆಲ್ಮೋಸ್ಟು ಬ್ರೈಡಲ್ ವರ್ಕೇ ಇದ್ದಿದ್ದು. ಇವ್ರಿಗೂ ಬ್ರೈಡಲ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಅದೇ ಇತ್ತು. ಸರಿ ಇವ್ರಿಗೂ ರೆಡಿ ಮಾಡ್ತಾಯಿದ್ವಿ. ನನ್ನ ಫ್ರೆಂಡ್ ಕೂಡ ಹೇರ್ ಸ್ಟೈಲ್ ಮಾಡ್ತಾಯಿದ್ರು. ಇನ್ನು ಮದುಮಗಳನ್ನ ಒಳಗಡೆ ಕರ್ಕೋಬೇಕಂದ್ರೆ ಅದರದ್ದೇ ಒಂದು ಶಾಸ್ತ್ರ ಇರುತ್ತೆ. ಆರತಿಗಳು ಮಾಡಬೇಕು, ಬೇರೆ ಏನೇನೋ ಎಲ್ಲ ಇರುತ್ತೆ. ಸೊ ಅವ್ರು ಬರೋದು ಲೇಟ್ ಆಗ್ಬೋದು. ಅಷ್ಟರಲ್ಲಿ ಇವ್ರಿಗೆ ರೆಡಿ ಮಾಡಿದ್ರೆ ಆಮೇಲೆ ಅವ್ರಿಗೆ ಆರಾಮಾಗಿ ರೆಡಿ ಮಾಡ್ಬೋದು ಅಂತ ಇವ್ರಿಗೆ ಮೇಕಪ್ನ ಮುಗಿಸ್ಕೊಂಡ್ವಿ. ಲಾಸ್ಟಲ್ಲಿ ನಾನು ಮೇಕಪ್ಪೆಲ್ಲ ಹೇಗೆ ಬಂತು ಅಂತ ಶೇರ್ ಮಾಡ್ಕೊಳ್ತೀನಿ. ಇನ್ನು ಬ್ರೈಡ್ ಕೂಡ ಬಂದರು. ಅವ್ರದ್ದು ಲೆಹಂಗಾ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಇವಾಗ ಮೆರೂನು ಬೇರೆ ಬೇರೆ ಕಲರಲ್ಲೆಲ್ಲ ಹಾಕ್ಕೊಳ್ತಾರೆ. ಆದರೆ ಅದಕ್ಕಿಂತ ನನಗಿದೊಂಥರ ಎಲಿಗೆಂಟ್ ಆಗಿತ್ತು, ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ಲೆಹಂಗಾ. ನೆಕ್ಸ್ಟ್ ಅವರು ಕೊಡಿಸಿದ್ರೆ ನನ್ನ ಮಗಳಿಗೆ ಈ ಥರ ಕೊಡಿಸ್ಬೇಕಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರಿಗೆ ಲೆಹಂಗಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ನಾವು ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನ್ನ ಫ್ರೆಂಡು ಕೂಡ ಹೇರ್ ಸ್ಟೈಲ್ನ ಮಾಡ್ತಾಯಿದ್ರು. ಇವ್ರಿಗೆ ಇದೇ ಥರ ಬೇಕು ಅನ್ನೋ ಥರ ಹೇರ್ ಸ್ಟೈಲು ಮೇಕಪ್ಪೆಲ್ಲ ಅವ್ರಿಗೆ ಮೊದಲೇ ಹೇಳಿದರು, ಈ ಥರನೇ ಬೇಕು ನನಗೆ ಅಂತ. ಸೊ ಅದೇ ರೀತಿಯೇ ಮಾಡಿಕೊಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಎಲ್ಲರೂ ಕೇಳ್ತಾಯಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀಯಾ, ಡೈರೆಕ್ಟಾಗಿ ನೋಡಿದ್ರೂ ನಮಗೆ ಮೇಕಪ್ ಹೆವಿ ಇದೆ ಆ ಥರ ಎಲ್ಲ ಫೀಲ್ ಆಗ್ತಾ ಇರಲಿಲ್ಲ. ಅವ್ರ ಸ್ಕಿನ್ ಹೆಂಗಿತ್ತೋ ಹಂಗೆ ಇತ್ತು, ಚೆನ್ನಾಗಿತ್ತು ಅಂತ ಎಲ್ಲರೂ ಒಳ್ಳೆ ರಿವ್ಯೂ ಕೊಟ್ಟರು. ಅದೊಂದು ಖುಷಿ ಆಯಿತು. ಇನ್ನು ಹೇರ್ ಸ್ಟೈಲು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಲಾಸ್ಟಲ್ಲಿ ನಾನು ಹೇರ್ ಸ್ಟೈಲು ಮೇಕಪ್ಪೆಲ್ಲ ಹೇಗೆ ಬಂದಿದೆ ಅಂತ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇಲ್ಲೊಂದು ಕಾಮಿಡಿ ಆಯಿತು. ಏನು ಗೊತ್ತಾ, ನನ್ನ ಮಗಂಗೆ ನಾನು ಮೊದಲೇ ಹೇಳಿದ್ದೆ ಹೆಣ್ಮಕ್ಳು ಡ್ರೆಸ್ ಚೇಂಜ್ ಮಾಡೋದೆಲ್ಲ ಇರುತ್ತೆ, ನಾನು ವರ್ಕಲ್ಲಿ ಬ್ಯುಸಿ ಇರ್ತೀನಿ, ನೀನು ಹೊರಗಡೆ ಇರು, ಆದರೆ ಯಾರನ್ನ ಗೊತ್ತಿಲ್ಲದಿರೋರು ಮಾತಾಡ್ಸಿದ್ರೆ ಮಾತಾಡಬೇಡ, ಇಲ್ಲಿ ಹೋಗಬೇಡ ಅಂತ. ನನ್ನ ಅಣ್ಣನ ಮಗ ಏನಾಗಬೇಕು, ಅವ್ರನ್ನು ಸುಹಾಸ್ಗೆ ಅಷ್ಟು ಗೊತ್ತಿಲ್ಲ, ಅವನು ಬಂದು ಮಾತಾಡ್ಸಿದ್ನಂತೆ, ನಿಮ್ಮ ಮಮ್ಮಿ ಎಲ್ಲಿ ಏನು ಅಂತೆಲ್ಲನೂ. ಅದಕ್ಕೆ ಇವನು, ಅಂಕಲ್ ನೀವು ಯಾರೋ ನನಗೆ ಗೊತ್ತಿಲ್ಲ, ನಮ್ಮಮ್ಮ ಹೇಳಿದ್ದಾರೆ, ಯಾರಾದರೂ ಗೊತ್ತಿಲ್ಲದಿರೋರು ಬಂದು ಮಾತಾಡ್ಸಿದ್ರೆ ಮಾತಾಡಬೇಡ ಅಂತ ಹೇಳಿದ್ದಾರೆ, ಪ್ಲೀಸ್ ನನ್ನ ಮಾತಾಡಿಸ್ಬೇಡಿ ಅಂತ ಹೇಳೋದಂತೆ. ನಾನು ವರ್ಕೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದಾಗ ಅವನು ಕೂಡ ಸಿಗ್ತಾ, ಅಕ್ಕ ನಿನ್ನ ಮಗ ನೋಡು ನನಗೆ ಹಿಂಗೆ ಅಂದ ಅಂತ ಹೇಳ್ತಾ ಇದ್ದ. ಅಯ್ಯೋ ನಾನು ಹಂಗೆ ಅಂದಿಲ್ಲ ಕಣೋ, ಹಿಂಗೆ ನಾನು ಮೇಕಪ್ ಒಪ್ಕೊಂಡು ಕೆಲ್ಸದ ಮೇಲೆ ಬಂದಿದ್ದೆ ಅಲ್ವಾ, ಹಂಗಾಗಿ ನಾನು ಅಲ್ಲಿ ಬ್ಯುಸಿ ಇರ್ತೀನಿ, ನಿನ್ಗೆ ಗೊತ್ತಿಲ್ಲದೆ ಇರೋರು ಯಾರನ್ನ ಮಾತಾಡ್ಸಿದ್ರೆ ಹೋಗಬೇಡ ಕರೆದ್ರೆ ಅಂತ ಆ ಥರ ಹೇಳಿದ್ದೆ. ಅವ್ನು ಹಿಂಗೆ ಅಂದಿದ್ದಾನೆ ಅಂತ ಆಮೇಲೆ ಪರಿಚಯ ಮಾಡಿಕೊಟ್ಟೆ. ಸರಿ, ಎಲ್ಲರೂ ಖುಷಿಯಾಗಿತ್ತು, ಚೆನ್ನಾಗಿತ್ತು. ಇನ್ನು ಮೇಕಪ್ಪು ಹೇಗೆ ಬಂತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಏನು ಗೊತ್ತಾ, ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಲೆಂತಿ ವಿಡಿಯೋ ಹಾಕೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಟೈಮ್ ಲಿಮಿಟ್ ಇದೆ, ಇದೇ ಒಂದು ಟೈಮ್ ಆಗೋಯಿತು. ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹೇಗೆ ಗೊತ್ತು ಅಂತ. ನಿಮ್ಗೆ ಯಾರಿಗಾದ್ರೂ ಮೇಕಪ್ ವರ್ಕ್ ಬೇಕಿದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ತುಂಬ ಕಮ್ಮಿಗೆ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.